ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೂರತೆಯ ಲೈವ್ ಸಾಕ್ಷಿಯನ್ನು ಇವತ್ತು ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಟ್ಟಿದೆ. ಕಳೆದ 1 ಗಂಟೆಯಿಂದ ಸತತವಾಗಿ ಆ ಸುದ್ದಿಯನ್ನು ನೀವು ನೋಡ್ತಾ ಇದ್ದೀರಾ. ಇವರ ಕ್ರೂರತೆಯನ್ನು ಪ್ರತಿಬಿಂಬಿಸುವ 2 ಫೋಟೋಗಳು. ರೇಣುಕಾಸ್ವಾಮಿ ಸಾವಿನ ಸಂದರ್ಭದಲ್ಲಿ ಆ ಸದಸ್ಯರೇ ತೆಗೆದಿರ್ತಕ್ಕಂಥ ಫೋಟೋ ಪಬ್ಲಿಕ್ ಟಿವಿಯಲ್ಲಿ ಅಸಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ರಕ್ಕಸ ಪಡೆಯ ಕ್ರೌರ್ಯವನ್ನು ತೆರೆದಿರ್ತಕ್ಕಂಥ ಫೋಟೋ, ಕೊಲೆಯ ಭೀಕರತೆಯನ್ನು ಬಿಚ್ಚಿಡುವಂತಹ ರೇಣುಕಾಸ್ವಾಮಿ ಫೋಟೋ ದಯನೀಯವಾಗಿದೆ, ಹೃದಯ ವಿದ್ರಾವಕವಾಗಿದೆ. ದಾರುಣ ಸ್ಥಿತಿಯಲ್ಲಿ ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆ ಬಿಡ್ತಾ ಇರ್ತಕ್ಕಂಥ ಫೋಟೋ, ಆತ ನಿಶಕ್ತನಾಗಿ ಮಲಗಿರ್ತಕ್ಕಂಥ ಫೋಟೋ, ರೇಣುಕಾಸ್ವಾಮಿ ಕೊನೆ ಕ್ಷಣದ ದಾರುಣ ಫೋಟೋವನ್ನು ಪಬ್ಲಿಕ್ ಟಿವಿ ರಿವೀಲ್ ಮಾಡಿದೆ. ಪರಿಪರಿಯಾಗಿ ಪ್ರಾಣ ಭಿಕ್ಷೆಯನ್ನು ಬೇಡಿದ್ದ ಫೋಟೋ ಅದು. ನನ್ನನ್ನು ಬದುಕಿಸಿ ಅಂತ ಅಂಗಲಾಚಿದ್ದಂತಹ ಫೋಟೋ. ಸಾವಿನ ಭಯದಲ್ಲಿ ನಡುಗಿದ್ದ ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆ ಬೇಡ್ತಾ ಇರ್ತಕ್ಕಂಥ 2 ಫೋಟೋಗಳು ಇಲ್ಲಿ ನೋಡ್ತಾ ಇದ್ದೀರಾ. ಒಂದು, ಆ ಲಾರಿಯ ನಡುವೆ ಕೂತ್ಕೊಂಡು ಕುಕ್ಕರಗಾಲಲ್ಲಿ ನನ್ನನ್ನು ಬದುಕಿಸಿ, ನಮ್ಮ ಅಪ್ಪ ಇದ್ದಾರೆ, ನನಗೆ ಅಮ್ಮ ಇದ್ದಾರೆ, ನನ್ನ ಹೆಂಡತಿ ಇದ್ದಾಳೆ, ಗರ್ಭಿಣಿ ಪತ್ನಿ, ನಾನು ಊರಿಗೆ ಹೊಟ್ಟೋಗ್ತೀನಿ, ಇನ್ಮೇಲೆ ಯಾವ ತಪ್ಪನ್ನು ನಾನು ಮಾಡಲ್ಲ, ಇಷ್ಟು ಕೇಳಿಕೊಂಡ್ರೂ ಕೂಡ ಆ ರಾಕ್ಷಸರ ಮನಸ್ಸು ಅಲ್ಲಿ ಕರಗೇ ಇಲ್ಲ. ಆತನ ಮೇಲೆ ಹಲ್ಲೆ ಇನ್ನೂ ಜಾಸ್ತಿ ಆಯಿತು. ಕೊನೆಗೆ ನಿಶಕ್ತನಾಗ್ತಾನೆ. 3:30 ಆಸುಪಾಸದಲ್ಲಿ ನಡೆದಿರೋದು. ಇದೇ ಮೊದಲ ಫೋಟೋ. ಹಾಗೆ ನೋಡೋಕೆ ಹೋದರೆ ಬ್ಲೂ ಜೀನ್ಸ್ ಮತ್ತು ವೈಟ್ ಬನಿಯನ್. ನೀರು ಕೊಡಿ ಅಂತ ಕೇಳಿದಂತೆ, ಆ ನೀರು ಕೂಡ ಕೊಟ್ಟಿಲ್ಲ ಯಾರೂ ಕೂಡ. ಅಷ್ಟೊತ್ತಿಗಾಗಲೇ ಆತನ ಮೇಲೆ ಹಲ್ಲೆ ಆಗಿದೆ. ಅದನ್ನು ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ. ಈ 2 ಫೋಟೋಗಳು ಡಿ ಗ್ಯಾಂಗ್ನ ಕ್ರೂರತೆಗೆ ಸಾಕ್ಷಿ, ಅವರ ಪೈಶಾಚಿಕತೆಗೆ ಸಾಕ್ಷಿ. ಯಾವ ರೀತಿಯಲ್ಲಿ ಅವರು ಹೊಡೆದಿರಬಹುದು ಅಂತಕ್ಕಂಥದ್ದನ್ನು ನಿಜಕ್ಕೂ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಪಟ್ಟಣಗೆರೆ ಶೆಡ್ನಲ್ಲಿ ಭಯಂಕರ ಟಾರ್ಚರ್ ಕೊಟ್ಟಿದ್ದ ರೇಣುಕಾಸ್ವಾಮಿಗೆ. 2 ಲಾರಿಗಳ ಮಧ್ಯೆ ಕುಕ್ಕರಗಾಲಲ್ಲಿ ಕುಳಿತಿದ್ದ ರೇಣುಕಾಸ್ವಾಮಿ. ರೇಣುಕಾ ಮುಂದೆ ದರ್ಶನ್ ಮತ್ತು ಪವಿತ್ರ ಅವರ ಅಟ್ಟಹಾಸ ಹೇಗಿತ್ತು ಅಂತ ಕೈ ಮುಂದೆ ಚಾಚಿ ಗೋಗರಿತಾ ಇರ್ತಕ್ಕಂಥದ್ದು. ಬಿಟ್ಟು ಬಿಡಿ ಅಂತ ಕೇಳಿದ್ರು ಕೂಡ ಕನಿಕರವನ್ನು ತೋರಿಸಲಿಲ್ಲ ರಾಕ್ಷಸರು. ಆ ಪರಿಸ್ಥಿತಿಯಲ್ಲಿ ಆ ದೇಹ ಇನ್ನೆಷ್ಟು ನೋವನ್ನು ಉಂಡಿರಬಹುದು. ಅದು ನೊಂದು ದೇಹ ಪ್ರಾಣ ಹೋಗಿರ್ತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ಹಲ್ಲೆಯನ್ನು ಮಾಡಿದ್ದಾರೆ. ಇದು ಹಲ್ಲೆಯ ಮೊದಲ ಭಾಗದ ಫೋಟೋಗಳು. ಈ ಫೋಟೋ ತೆಗೆದ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ 39 ಕಡೆ ಕಣ್ಣಿಗೆ ಕಾಣುವ ಗಾಯಗಳಿದೆ ಅಂತ. ದೇಹದ 39 ಕಡೆ ಕಣ್ಣಿಗೆ ಕಾಣುವಂತಹ ಗಾಯಗಳಾಗಿದೆ. ಪಕ್ಕೆಲುಬು ಮುರಿದಿದೆ, ಅದು ಶ್ವಾಸಕೋಶಕ್ಕೆ ಚುಚ್ಚಿಕೊಂಡಿದೆ. ಬೆನ್ನು ಮೂಳೆ ಮುರಿದಿದೆ, ಬಲಗಣ್ಣಿಗೆ ಏಟಾಗಿದೆ, ತಲೆಗೆ ಏಟು ಬಿದ್ದಿದೆ, ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಇವೆಲ್ಲ ಪೋಸ್ಟ್ಮಾರ್ಟಮ್ ಹೇಳ್ತಾ ಇರೋದು ರಿಪೋರ್ಟು. ಆ ಪರಿಪ್ರಮಾಣದಲ್ಲಿ ಹಿಂಸೆಯನ್ನು ಕೊಟ್ಟು ಈ ದರ್ಶನ್ ಅಂಡ್ ಗ್ಯಾಂಗ್ ಈತನನ್ನು ಕೊಂದಿರ್ತಕ್ಕಂಥದ್ದು. 3 ತಿಂಗಳ ತನಿಖೆ ಮುಗಿದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಒಂದಲ್ಲ ಅಂತ 2 ಫೋಟೋ ಸಾಕ್ಷ್ಯಗಳನ್ನು ಕೊಡ್ತಾ ಇದ್ದೀವಿ. ರೇಣುಕಾಸ್ವಾಮಿ ಕೊನೆ ಕ್ಷಣದ ಫೋಟೋಗಳು ನಮ್ಮಲ್ಲಿ ಮಾತ್ರ. ಅಸಲಿ ಫೋಟೋಗಳು, ಅರೆಜೀವ ಸ್ಥಿತಿಯಲ್ಲಿ ನೆಲದ ಮೇಲೆ ಬಿದ್ದಿರ್ತಕ್ಕಂಥ ರೇಣುಕಾಸ್ವಾಮಿಯ ಫೋಟೋ, ಹಾಗೆಯೇ ಹಲ್ಲೆಗೊಳಗಾಗಿ ಒದ್ದಾಡ್ತಾ ಇದ್ದ ರೇಣುಕಾಸ್ವಾಮಿಯ ಫೋಟೋ, ನರಳಿ ಜೀವ ಬಿಡ್ತಾ ಇರ್ತಕ್ಕಂಥ ರೇಣುಕಾಸ್ವಾಮಿಯ ಫೋಟೋ. ಯಾವ ಪರಿಪ್ರಮಾಣದಲ್ಲಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಪ್ರತಿಬಿಂಬಿಸುವ ಫೋಟೋ. ಅಷ್ಟು ಹೊಡೆದಿರೋದಷ್ಟೇ ಅಲ್ಲ, ಅವರ ಕ್ರೌರ್ಯತೆ ಹೇಗಿದೆ ಅಂತಂದರೆ ಇದನ್ನು ಫೋಟೋ ಬೇರೆ ತಗೊಂಡು ಕಳಿಸಿದಾರಂತೆ. ನೋಡಿ ಹೆಂಗೆ ಹೊಡೆದಿದ್ದೀವಿ ನಾವು ಅಂತ ಹೇಳೋದಕ್ಕೆ ಫೋಟೋ ಬೇರೆ ತೆಗೆದಿದ್ದಾರೆ.